ಅಭಿಷೇಕ್ ಶರ್ಮಾ ಟಿ20 ಫಾರ್ಮೆಟ್ನ ಮೋಸ್ಟ್ ಡೇಂಜರಸ್ ಬ್ಯಾಟರ್. ಭಾರತೀಯರಷ್ಟೇ ಅಲ್ಲ, ಬೇರೆ ದೇಶಗಳ ಲೆಜೆಂಡರಿ ಕ್ರಿಕೆಟರ್ಸ್ ಕೂಡ ಶಹಬಾಸ್ ಅಂದಿದ್ರು. ಆಸ್ಟ್ರೇಲಿಯಾ ತಂಡದ ದಂತಕತೆ ರಿಕಿ ಪಾಂಟಿಂಗ್ ಅಂತೂ ಈ ಸಲ ವಿಶ್ವಕಪ್ನಲ್ಲಿ ಅಭಿಷೇಕ್ ಶರ್ಮಾನೇ ಹೈಯೆಸ್ಟ್ ರನ್ ಸ್ಕೋರರ್ ಬರ್ದಿಟ್ಕೊಳ್ಳಿ ಅಂತ ಫುಲ್ ಕಾನ್ಫಿಡೆಂಟ್ನಲ್ಲಿ ಹೇಳಿದ್ರು. ಆದರೆ ಈಗ ಸೀನೆ ಉಲ್ಟಾ. ಈ ಬಾರಿಯ ವಿಶ್ವಕಪ್ನಲ್ಲಿ ಭಾರತ ಸೂಪರ್ 8ಗೆ ಕ್ವಾಲಿಫೈ ಆಗಿದ್ರೂ ಕೂಡ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂದ ಒಂದೇ ಒಂದು ರನ್ಸ್ ಬಂದಿಲ್ಲ. ಅದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಶಾನ್ ಕಿಶನ್ ಬಂದ ಮೇಲೆ ಅಭಿಷೇಕ್ ಶರ್ಮಾ ಡಲ್ ಅನ್ನಿಸ್ತಿದ್ದಾರೆ. ಡೇಂಜರಸ್ ಆಗಿದ್ದಂಥ ಅಭಿಷೇಕ್ ಈಗ ಡಕ್ಔಟ್ ಆಗ್ತಾ ಇರೋದು ಯಾಕೆ? ಕಿಶನ್ ಬಂದ ಮೇಲೆ ಏನಾಯಿತು? ಅಭಿಷೇಕ್ ರಿಲ್ಯಾಕ್ಸ್ ಆದ್ರ? ರವಿಶಾಸ್ತ್ರಿ ಕೊಟ್ಟಿರುವಂಥ ಟಿಪ್ಸ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಪರ ಮೊದಲ ಐಸಿಸಿ ಟೂರ್ನಿಯನ್ನು ಆಡ್ತಾ ಇರುವಂತ ಅಭಿಷೇಕ್ ಶರ್ಮಾ ಮೇಲೆ ಈ ಬಾರಿಯ ವಿಶ್ವಕಪ್ನಲ್ಲಿ ತುಂಬಾನೇ ಹೋಪ್ಸಿದೆ. ಅವರು ಇದ್ದಂಥ ಫಾರ್ಮ್, ಅವರ ಅಗ್ರೆಷನ್, ಪವರ್ ಹಿಟ್ಟಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಕ್ರಿಕೆಟ್ ಜಗತ್ತೇ ಇವರ ಮೇಲೆ ಕಣ್ಣಿಟ್ಟಿತ್ತು. ಬಟ್ ಅಭಿಷೇಕ್ ಈಗ ಆಡಿರುವಂತ 2 ಪಂದ್ಯಗಳಲ್ಲೂ ಕೂಡ ಸೊನ್ನೆ ಸುತ್ತಿದ್ದಾರೆ. 1.5 ವರ್ಷದಿಂದ ಅಭಿಷೇಕ್ 30+ ಸ್ಕೋರ್ ಮಾಡಿದ್ರೆ ಭಾರತ 90% ವಿನ್ನಿಂಗ್ ಪರ್ಸೆಂಟೇಜ್ ಇತ್ತು. ಆದರೆ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಬಳಿಕ ಅಭಿಷೇಕ್ ಕೂಡ ಯಾಕೋ ಡಲ್ ಅನ್ನಿಸ್ತಿದ್ದಾರೆ. 7 ಇನ್ನಿಂಗ್ಸ್ಗಳಲ್ಲಿ 4 ಸಲ ಡಕ್ಔಟ್ ಆದ ಅಭಿಷೇಕ್ ಶರ್ಮಾ ಇತ್ತೀಚೆಗೆ ಡಕ್ಔಟ್ನಿಂದಲೇ ಸುದ್ದಿಯಾಗ್ತಿದ್ದಾರೆ. ಚೊಚ್ಚಲ ಟಿ20 ವಿಶ್ವಕಪ್ ಆಡ್ತಾ ಇರುವಂತ ಅಭಿಷೇಕ್ ಶರ್ಮಾ USA ವಿರುದ್ಧದ ಮೊದಲ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆಗಿದ್ರು. ಆ ಬಳಿಕ ಹೆಲ್ತ್ ಇಶ್ಯೂನಿಂದಾಗಿ ನಮೀಬಿಯಾ ವಿರುದ್ಧ ಆಡಿರಲಿಲ್ಲ. ಈಗ ಪಾಕಿಸ್ತಾನ ವಿರುದ್ಧದ 3ನೇ ಪಂದ್ಯದಲ್ಲೂ ಕೂಡ ಒನ್ಸ್ ಅಗೇನ್ ಡಕ್ಔಟ್ ಆಗಿದ್ದಾರೆ. ಈ ಮೂಲಕ ಚೊಚ್ಚಲ ಟಿ20 ವಿಶ್ವಕಪ್ನಲ್ಲಿ ಸತತ 2 ಪಂದ್ಯಗಳಲ್ಲಿ ಸೊನ್ನೆ ಸುತ್ತಿದಂಥ ವಿಶ್ವದ ಮೊದಲ ಆರಂಭಿಕ ಬ್ಯಾಟರ್, ಹಾಗೆ ಒಟ್ಟಾರೆ ನೋಡೋದಾದ್ರೆ 3ನೇ ಕ್ರಿಕೆಟಿಗ ಎನ್ನುವಂತ ಬೇಡದ ದಾಖಲೆ ಬರೆದಿದ್ದಾರೆ. ಇನ್ನು ನ್ಯೂಜಿಲೆಂಡ್ ಮತ್ತು ವಿಶ್ವಕಪ್ ಪಂದ್ಯಗಳನ್ನು ಲೆಕ್ಕ ಹಾಕಿದ್ರೆ ಕಳೆದ 7 ಇನ್ನಿಂಗ್ಸ್ಗಳಲ್ಲಿ 4 ಸಲ 0ಗೆ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ 2 ಬಾರಿ, ಹಾಗೆ ವಿಶ್ವಕಪ್ನಲ್ಲಿ 2 ಸಲ ಖಾತೆಯನ್ನೇ ತೆರೆಯದೆ ಔಟ್ ಆಗಿದ್ದಾರೆ. ಅಭಿಷೇಕ್ ಶರ್ಮಾಗೆ ಟಿಪ್ಸ್ ನೀಡಿದ ರವಿಶಾಸ್ತ್ರಿ. ಇನ್ನು ಅಭಿಷೇಕ್ ಶರ್ಮಾ ಅವರ ಪ್ರದರ್ಶನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಭಾರತದ ಮಾಜಿ ಕೋಚ್ ಆಗಿರುವಂತ ರವಿಶಾಸ್ತ್ರಿ ಅವರು ಕೆಲ ಸಜೆಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅಭಿಷೇಕ್ ಶರ್ಮಾ ತಮ್ಮ ಆಟದ ಶೈಲಿಯನ್ನ ಬದಲಾಯಿಸಿಕೊಳ್ಳೋದಾಗ್ಲಿ ಅಥವಾ ಹೊಸದನ್ನ ಟ್ರೈ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಪೇಷನ್ಸ್ ಹಾಗೆ ಕೂಲ್ ಆಗಿದ್ರೆ ಸಾಕು. ಓವರ್ ಆಗಿ ಥಿಂಕ್ ಮಾಡುವಂತ ನೆಸೆಸಿಟಿ ಇಲ್ಲ. ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ನಲ್ಲಿ ಶೀಘ್ರದಲ್ಲೇ ಒಂದು ಬಿಗ್ ಸ್ಕೋರ್ ಗ್ಯಾರಂಟಿ ಬರುತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ಆಗಬಹುದು ಎಂದಿದ್ದಾರೆ. ಅಭಿಷೇಕ್ ಶರ್ಮಾ ಈಗ 4-5 ಮ್ಯಾಚ್ಗಳಲ್ಲಿ ಸ್ವಲ್ಪ ಔಟ್ ಆಫ್ ಫಾರ್ಮ್ ಇರಬಹುದು. ಆದರೆ ಅವರನ್ನ ಮ್ಯಾಚ್ ಮಾಡುವಂತ ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಇರೋದೇ ತಂಡಕ್ಕೆ ಪ್ಲಸ್ ಆಗ್ತಿದೆ. ಅಭಿಷೇಕ್ ಔಟ್ ಆದ್ರೂ ಕಿಶನ್ ಸ್ಫೋಟಕ ಬ್ಯಾಟಿಂಗ್. ಬಹುಶಃ ಇಶಾನ್ ಕಿಶನ್ ಈಗ ತಂಡದಲ್ಲಿ ಇಲ್ಲದೆ ಇದ್ದಿದ್ರೆ ಅಭಿಷೇಕ್ ಶರ್ಮಾ ಔಟ್ ಆಗಿದ್ದರ ಎಫೆಕ್ಟ್ ಖಂಡಿತವಾಗ್ಲೂ ಕೂಡ ಭಾರತಕ್ಕೆ ತಡ್ತಾ ಇತ್ತು. ಆದರೆ ಅಭಿ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ ಅನ್ನುವಂಥ ಕೊರಗನ್ನ ಕಿಶನ್ ನೀಗಿಸಿದ್ದಾರೆ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಸ್ಕೋರರ್ ಆಗಿದ್ದಂಥ ಇಶಾನ್ ಕಿಶನ್ ವಿಶ್ವಕಪ್ನಲ್ಲೂ ಕೂಡ ಮಿಂಚು ಹರಿಸ್ತಿದ್ದಾರೆ. ಸಂಜು ಸ್ಯಾಮ್ಸನ್ಗೆ ಸೈಡ್ ಹೊಡೆದು ಓಪನರ್ ಆಗಿ ಬಂದ ಕಿಶನ್ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. USA ವಿರುದ್ಧದ ಮೊದಲ ಪಂದ್ಯದಲ್ಲಿ 20 ರನ್ ಗಳಿಸಿದ್ರು. ನೆಕ್ಸ್ಟ್ ನಮೀಬಿಯಾ ವಿರುದ್ಧ 24 ಬಾಲಲ್ಲಿ 61 ರನ್ ಗಳಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ರು. ಈಗ ಪಾಕ್ ವಿರುದ್ಧ ಕೂಡ ಅಂಥದ್ದೇ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಸ್ಕೋರ್ ಬರಲ್ಲ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕ್ತಿದ್ರೆ ಕಿಶನ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ 40 ಬಾಲಲ್ಲಿ 77 ರನ್ ಸಿಡಿಸಿ ಪಾಕಿಸ್ತಾನವನ್ನ ಬಗ್ಗು ಬಡಿಯೋಕೆ ಅರ್ಧ ಕೆಲಸವನ್ನ ಮಾಡಿ ಮುಗಿಸಿದ್ರು. ಈಗ ಮುಂದಿನ ಪಂದ್ಯಗಳಲ್ಲೂ ಕೂಡ ಅಭಿಷೇಕ್ಗಿಂತ ಜಾಸ್ತಿ ಎಲ್ಲರೂ ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಬಗ್ಗೆ ಕ್ಯೂರಿಯಸ್ ಆಗುವಂತೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸದ್ಯ ಮಾಡರ್ನ್ ಕ್ರಿಕೆಟ್ನಲ್ಲಿ ಬಿಗ್ ಹಿಟ್ಟರ್ಗಳೇ ಗೇಮ್ ಚೇಂಜರ್ಸ್ ಆಗ್ತಿದ್ದಾರೆ. ಇಷ್ಟು ದಿನ ಭಾರತಕ್ಕೆ ಅಭಿಷೇಕ್ ಶರ್ಮಾ ಈ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಇಶಾನ್ ಕಿಶನ್ ಕೂಡ ಜಾಯ್ನ್ ಆಗಿದ್ದಾರೆ. ಆಲ್ರೆಡಿ 3 ಪಂದ್ಯಗಳಿಂದ 158 ರನ್ಗಳನ್ನ ಕಲೆ ಹಾಕಿದ್ದಾರೆ. ಪ್ರಸ್ತುತ ಟೂರ್ನಿಯ ಹೈಯೆಸ್ಟ್ ಸ್ಕೋರರ್ಗಳ ಲಿಸ್ಟ್ನಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. 167 ರನ್ ಗಳಿಸಿರುವಂತ ನ್ಯೂಜಿಲೆಂಡ್ನ ಟೀಮ್ ಸೈಫರ್ಟ್ ಮೊದಲ ಸ್ಥಾನದಲ್ಲಿದ್ದಾರೆ. ಸೊ ಮುಂದಿನ ಪಂದ್ಯಗಳಲ್ಲೂ ಕೂಡ ಕಿಶನ್ ಬಗ್ಗೆ ತುಂಬಾನೇ ನಿರೀಕ್ಷೆ ಇದೆ. ಹಾಗೆ ಅಭಿಷೇಕ್ ಶರ್ಮಾ ಮತ್ತೆ ಡೇಂಜರಸ್ ಆಗಿ ಕಂಬ್ಯಾಕ್ ಮಾಡೋದನ್ನ ನೋಡೋಕೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ನಮಸ್ಕಾರ.